ಗುರುಸ್ವಾಮಿ KG, ಉಪನಿರ್ದೇಶಕರು, ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಮಂಡ್ಯ ಜಿಲ್ಲೆ. ಕೋವಿಡ್-19 ವಿಷಮ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳನ್ನು ಕಲಿಕೆಡೆಗೆ ಕರೆದೊಯ್ಯಲು ಆನ್ಲೈನ್ ತರಗತಿಯ ಒಂದು ಭಾಗವಾದ ಪ್ರೀ ರೆಕಾರ್ಡೆಡ್ ಯೂಟ್ಯೂಬ್ ವಿಡಿಯೋ ತರಗತಿಗಳ ಮೂಲಕ ಯಶಸ್ವಿ ಪ್ರಯತ್ನವನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬೆಂಗಳೂರವರು ಹಮ್ಮಿಕೊಂಡಿದ್ದಾರೆ. ಈ ದಿಶೆಯಲ್ಲಿ ನಮ್ಮ ಮಂಡ್ಯ ಜಿಲ್ಲೆಗೆ ಪ್ರಥಮ PUC ರಾಜ್ಯಶಾಸ್ತ್ರ ವಿಷಯವಾದ ಪ್ರೀ ರೆಕಾರ್ಡೆಡ್ ತರಗತಿಗಳನ್ನು ನಡೆಸಿಕೊಳ್ಳಲು ನಮಗೆ ಸೂಚಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ನಾವು ಪ್ರಥಮ PUC ತರಗತಿಗಳನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟು ಇಲಾಖೆಯ ಒಂದು ಪ್ರಶಂಸೆಗೆ ಒಳಗಾಗಿರುವುದು ಶ್ಲಾಘನೀಯ ವಿಚಾರವಾಗಿದೆ. ಮತ್ತು ದ್ವಿತೀಯ PUC ಯೂಟ್ಯೂಬ್ ತರಗತಿ ನಡೆಸಲು ಇಲಾಖೆ ಅವಕಾಶ ಕಲ್ಪಿಸಿದ್ದು ಸಂತಸದ ವಿಷಯ. ವಿದ್ಯಾರ್ಥಿಗಳು ಈ ಆನ್ಲೈನ್ ತರಗತಿಯ ಒಂದು ಪ್ರಯೋಜನವನ್ನು ಪಡೆದುಕೊಂಡು ಉತ್ತಮ ಫಲಿತಾಂಶವನ್ನು ದೊರಕಿಸಿಕೊಡಬೇಕೆಂದು ನಾನು ಆಶಿಸುತ್ತೇನೆ. ಈ ದಿಶೆಯಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ರಾಜ್ಯಶಾಸ್ತ್ರ ಅಕಾಡೆಮಿ ವತಿಯಿಂದ ಯೂಟ್ಯೂಬ್ ಪ್ರೀ ರೆಕಾರ್ಡೆಡ್ ಕ್ಲಾಸ್ಗಳನ್ನು ಹಮ್ಮಿಕೊಂಡಿದ್ದು ಶ್ರೀಯುತರಾದಂಥ GN ನಾಗೇಶ್ವರವರು, ಶ್ರೀ ದೊಡ್ಡಬೊರೆಯನವರು ಮತ್ತು ಶ್ರೀ GN ಮನುಕುಮಾರ್ ಅವರು ಈ ಪ್ರಯತ್ನದಲ್ಲಿ ನಮಗೆ ಹೆಚ್ಚಿನ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ವಿದ್ಯಾರ್ಥಿ ಮಿತ್ರರೇ, ಡಿಪಾರ್ಟ್ಮೆಂಟ್ ಆಫ್ PU ಎಜುಕೇಷನ್ ಬೆಂಗಳೂರು, ಡೆಪ್ಯೂಟಿ ಡೈರೆಕ್ಟರ್ ಮಂಡ್ಯ, ಪೊಲಿಟಿಕಲ್ ಸೈನ್ಸ್ ಅಕಾಡೆಮಿ ಮಂಡ್ಯ ಇವರ ವತಿಯಿಂದ ದ್ವಿತೀಯ PUCಗೆ ಸಂಬಂಧಪಟ್ಟ ಹಾಗೆ ಪ್ರೀ ರೆಕಾರ್ಡಿಂಗ್ ವಿಡಿಯೋಸನ್ನು ಮಾಡಲಾಗುತ್ತದೆ. ವಿದ್ಯಾರ್ಥಿ ಮಿತ್ರರೇ, ಈಗಾಗಲೇ ಕಳೆದ ತರಗತಿಯಲ್ಲಿ ಈ ಒಂದು ಅಧ್ಯಾಯದಲ್ಲಿ ನೀವು ಉದಾರೀಕರಣ ಹಾಗೂ ಖಾಸಗೀಕರಣದ ಬಗ್ಗೆ ತಿಳಿದುಕೊಂಡಿದ್ದೀರಿ. ಇಂದಿನ ತರಗತಿಯಲ್ಲಿ ನಾವು ಇದೇ ಅಧ್ಯಾಯದಲ್ಲಿ ಮತ್ತೊಂದು ಪ್ರಮುಖ ವಿಷಯವಾದಂತಹ ಜಾಗತೀಕರಣದ ಬಗ್ಗೆ ತಿಳಿದುಕೊಳ್ಳಬೇಕಾಗುತ್ತದೆ. ಆ ನಿಟ್ಟಿನಲ್ಲಿ ನೀವು ಕಳೆದ ಕ್ಲಾಸ್ನಲ್ಲಿ ಹೇಗೆ ಉದಾರೀಕರಣ ಮತ್ತು ಖಾಸಗೀಕರಣದ ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳ ಬಗ್ಗೆ ತಿಳಿದುಕೊಂಡಿದ್ದೀರೋ ಹಾಗೆಯೇ ಇಂದಿನ ತರಗತಿಯಲ್ಲಿ ಈ ಜಾಗತೀಕರಣದ ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳ ಬಗ್ಗೆ ನಾವು ತಿಳಿಯಬೇಕಾಗುತ್ತದೆ. ಅದರಲ್ಲಿ ಮೊದಲಿಗೆ ನಾವು ನೋಡೋದಾದರೆ 1990ರ ದಶಕದಲ್ಲಿ ಭಾರತದ ಅರ್ಥವ್ಯವಸ್ಥೆಯಲ್ಲಿ ಒಂದು ಮಹತ್ತರವಾದಂಥ ಬೆಳವಣಿಗೆ ಕಂಡುಬರುತ್ತದೆ. ಭಾರತದ ಅರ್ಥವ್ಯವಸ್ಥೆಯಲ್ಲಿ 1990ರಲ್ಲಿ ಒಂದು ಮಹತ್ತರವಾದಂಥ ಬೆಳವಣಿಗೆ ಕಂಡುಬರುತ್ತೆ. ಅದೇನಪ್ಪ ಅಂತಂದರೆ, ಭಾರತದ ಹೊಸ ಆರ್ಥಿಕ ವ್ಯವಸ್ಥೆಯೊಳಗೆ ನಾವು LPGಯನ್ನು ಸೇರಿಸಿಕೊಳ್ಳುತ್ತೇವೆ. ಈಗಾಗಲೇ ನೀವು ಕೇಳಿದ್ದೀರಿ, LPG ಎಂದರೆ ಏನು, ಅದನ್ನು ವಿಸ್ತರಿಸಿ ಅಂತೇಳಿ ಕೇಳಬಹುದು ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ. LPG ಎಂದರೆ, ಎಲ್ ಎಂದರೆ ಲಿಬರಲೈಸೇಷನ್ ಅಂದರೆ ಉದಾರೀಕರಣ, P ಎಂದರೆ ಪ್ರೈವೇಟೈಸೇಷನ್ ಅಂದರೆ ಖಾಸಗೀಕರಣ, G ಎಂದರೆ ಗ್ಲೋಬಲೈಸೇಷನ್ ಹಾಗೆ ಜಾಗತೀಕರಣ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳೇ, ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಈ ರೀತಿಯ ಒಂದು ಪ್ರಶ್ನೆ, 1 ಅಂಕದ ಪ್ರಶ್ನೆ ಬಂದೇ ಬರುತ್ತೆ. ಅಂದರೆ LPGಯನ್ನು ವಿಸ್ತರಿಸಿ ಅಥವಾ ನೋಟಾ ಅನ್ನು ವಿಸ್ತರಿಸಿ, ಎಪಿಕ್ ಅನ್ನು ವಿಸ್ತರಿಸಿ, UPSCಯನ್ನು ವಿಸ್ತರಿಸಿ, ಹೀಗೆ ಯಾವುದಾದ್ರೂ 1 ಅಂಕದ ಪ್ರಶ್ನೆ ಈ ರೀತಿಯ ಮಾದರಿಯಲ್ಲಿ ಬಂದೇ ಬರುತ್ತೆ. ನೀವು ಅದನ್ನು ಓದುವಾಗ ಮನದಲ್ಲಿ ಇಟ್ಕೋಬೇಕಾಗ್ತದೆ. ಅದೇ ವಿದ್ಯಾರ್ಥಿಗಳೇ, ಜಾಗತೀಕರಣ ಎಂಬತಕ್ಕಂಥದ್ದು ಒಂದು ರಾಷ್ಟ್ರದ ಆರ್ಥಿಕ ವ್ಯವಸ್ಥೆಯನ್ನು ವಿಶ್ವದ ಆರ್ಥಿಕ ವ್ಯವಸ್ಥೆಯೊಂದಿಗೆ ಒಂದುಗೂಡಿಸುವ ಒಂದು ಪ್ರಕ್ರಿಯೆಯಾಗಿದೆ ಎಂಬತಕ್ಕಂಥದ್ದು. ಒಂದು ರಾಷ್ಟ್ರದ ಆರ್ಥಿಕ ವ್ಯವಸ್ಥೆಯನ್ನು ವಿಶ್ವದ ಆರ್ಥಿಕ ವ್ಯವಸ್ಥೆಯೊಂದಿಗೆ ಒಂದುಗೂಡಿಸುವಂಥ ಒಂದು ಪ್ರಕ್ರಿಯೆಯಾಗಿದೆ. ಆ ಮುಖಾಂತರ ವಿಶ್ವದ ಹಲವಾರು ರಾಷ್ಟ್ರಗಳ ಆರ್ಥಿಕ ವ್ಯವಸ್ಥೆಯನ್ನು ಒಂದುಗೂಡಿಸುವಂಥ ಬಹುಮುಖ್ಯ ಗುರಿಯನ್ನು ಈ ಜಾಗತೀಕರಣ ಹೊಂದಿದೆ ಎಂಬತಕ್ಕಂಥದ್ದು.
ಆ ಮುಖಾಂತರ ರಾಷ್ಟ್ರಗಳ ನಡುವೆ ವ್ಯಾಪಾರ ವಹಿವಾಟನ್ನು ವೃದ್ಧಿಸುವಂಥದ್ದು, ಹಲವಾರು ರಾಷ್ಟ್ರಗಳಲ್ಲಿ ಬಂಡವಾಳವನ್ನು ಹೂಡಿಕೆಯನ್ನು ಮಾಡುವಂಥ ಪ್ರಕ್ರಿಯೆಯು ಈ ಜಾಗತೀಕರಣದಲ್ಲಿ ಇದೆ ಎಂಬತಕ್ಕಂಥದ್ದು. ಹಾಗಾದರೆ ಜಾಗತೀಕರಣ ಅಂದ್ರೆ ಏನು? ಅದನ್ನು ನಾವು ನೋಡಬೇಕಾಗ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಚಿಂತಕರ ಒಂದು ಹೇಳಿಕೆಯನ್ನು ನಾವು ಗಮನಿಸಿದ್ರೆ ಅದು ಜಾಗತೀಕರಣ ಎಂದರೇನು ಎಂಬುದನ್ನು ನಾವು ಸರಳವಾಗಿ ಅರ್ಥ ಮಾಡ್ತೀವಿ. ನಾವು ಮೊದಲಿಗೆ ನೋಡೋದಾದರೆ ರಾಬರ್ಟ್ಸನ್, ಜಾಗತೀಕರಣ ಎಂಬ ಪ್ರಕ್ರಿಯೆಯು ವಿಶ್ವವು ಒಂದು ಎಂಬ ಪ್ರಜ್ಞೆಯನ್ನ ತೀವ್ರಗೊಳಿಸುವುದರ ಮೂಲಕ ವಿಶ್ವವನ್ನ ಸಂಕುಚಿತಗೊಳಿಸುತ್ತದೆ ಅಂತೇಳಿ ಹೇಳ್ತಾರೆ. ಜಾಗತೀಕರಣವೆಂಬ ಪ್ರಕ್ರಿಯೆಯು ವಿಶ್ವವೇ ಒಂದು ಎಂಬತಕ್ಕಂಥ ಪ್ರಜ್ಞೆಯನ್ನ ವಿಶ್ವದ ಜನರಲ್ಲಿ ಮೂಡಿಸುತ್ತೆ. ಹಾಗಾಗಿ ಆ ವಿಶ್ವದ ಏನು ವಿಶಾಲ ಮನೋಭಾವನೆ ಇದೆಯೋ ಆ ವಿಶ್ವ ಸಂಕುಚಿತವಾಗಿದೆ ಎಂಬತಕ್ಕಂಥದ್ದು ನಮ್ಮ ಮನದಲ್ಲಿ ಬರುತ್ತೆ. ಅದು ಯಾವುದರಿಂದ ಸಾಧ್ಯವಾಗುತ್ತೆ? ಜಾಗತೀಕರಣದಿಂದ ಸಾಧ್ಯವಾಗುತ್ತೆ. ಹಾಗೆ ಮತ್ತೊಬ್ಬ ರಾಜಕೀಯ ಚಿಂತಕ ಹೇಳ್ತಾರೆ, ಜೇಮ್ಸ್ ವಿಟ್ಟಲ್ ಮ್ಯಾನ್ ಎಂಬತಕ್ಕಂಥವರು, ಜಾಗತೀಕರಣವು ಸಮಯ ಮತ್ತು ಸ್ಥಳವನ್ನು ಸಂಕುಚಿತಗೊಳಿಸುತ್ತದೆ. ಹೌದು, ಜಾಗತೀಕರಣದಿಂದ ನಾವು ವಿಶ್ವವನ್ನು ನೋಡಿದಾಗ ಅಮೆರಿಕ ಅದೆಲ್ಲೋ ದೂರ ಇದೆ, ಬ್ರಿಟನ್ ಇನ್ನೆಲ್ಲೋ ದೂರ ಇದೆ ಅಂತ ನಾವು ಭಾವಿಸ್ತೀವಿ. ಆದರೆ ಜಾಗತೀಕರಣದ ವ್ಯಾಪ್ತಿಯೊಳಗೆ ನಾವು ನೋಡಿದಾಗ ಆ ಎಲ್ಲ ರಾಷ್ಟ್ರಗಳು ನಮ್ಮ ಅಕ್ಕಪಕ್ಕದಲ್ಲಿ ಇದೆ ಎಂಬತಕ್ಕಂಥ ಭಾವನೆ ನಮಗೆ ಬರುತ್ತೆ. ಅವಾಗ ನಮ್ಮ ಸಮಯ ಮತ್ತು ಸ್ಥಳದ ಒಂದು ಕಡಿಮೆ ಆದಾಗೆ ಅನಿಸುತ್ತೆ. ಅಂದರೆ ಸರಕು ಮತ್ತು ಸೇವೆಗಳನ್ನು ಆಧಾರವಾಗಿ ಇಟ್ಕೊಂಡು ಅದನ್ನು ನಾವು ನೋಡಬೇಕಾಗ್ತದೆ. ಹಾಗಾಗಿ ಈ ಹೇಳಿಕೆಗಳನ್ನು ನಾವು ಗಮನಿಸಿದಾಗ ಒಟ್ಟಾರೆ ಜಾಗತೀಕರಣ ಎಂದರೇನು ಎಂಬುದಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ, ಕಂಪನಿ ಅಥವಾ ಸಂಸ್ಥೆಗಳು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಏಕಕಾಲದಲ್ಲಿ ಕಡಿಮೆ ವೆಚ್ಚದಲ್ಲಿ ತಮ್ಮ ಸರಕು ಸೇವೆಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಮೂಲಕ ತಮ್ಮ ವ್ಯಾಪಾರ ವಹಿವಾಟನ್ನು ನಡೆಸುವುದನ್ನೇ ನಾವು ಜಾಗತೀಕರಣ ಅಂತೇಳಿ ಕರೀಬಹುದು. ಕಂಪನಿ ಅಥವಾ ಸಂಸ್ಥೆಗಳು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಏಕಕಾಲದಲ್ಲಿ, ಅಂದರೆ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಒಂದೇ ಸಮಯದಲ್ಲಿ, ಅಮೆರಿಕ, ಬ್ರಿಟನ್, ಭಾರತ, ಚೀನಾ, ಹೀಗೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಏಕಕಾಲದಲ್ಲಿ, ಅದು ಯಾವುದರಲ್ಲಿ? ಕಡಿಮೆ ವೆಚ್ಚದಲ್ಲಿ ತಮ್ಮ ಸರಕು ಮತ್ತು ಸೇವೆಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಮುಖಾಂತರ ತಮ್ಮ ವ್ಯಾಪಾರ ವಹಿವಾಟನ್ನು ಏನು ನಡೆಸುತ್ತವೆ ಇದನ್ನೇ ನಾವು ಜಾಗತೀಕರಣ ಅಂತೇಳಿ ಕರೀಬಹುದು. ವಿದ್ಯಾರ್ಥಿಗಳೇ, ಜಾಗತೀಕರಣವನ್ನು ಇನ್ನೊಂದು ರೀತಿಯಲ್ಲೂ ಕೂಡ ನಾವು ಅರ್ಥೈಸಬಹುದು. ಅದು ಯಾವುದಪ್ಪ ಅಂತಂದರೆ, ಮಾರುಕಟ್ಟೆಗಳ ಮೂಲಕ ವಿಶ್ವದ ಆರ್ಥಿಕ ವ್ಯವಸ್ಥೆಗಳನ್ನು, ಮಾರುಕಟ್ಟೆಯ ಮೂಲಕ ವಿಶ್ವದ ವಿವಿಧ ಆರ್ಥಿಕ ವ್ಯವಸ್ಥೆಗಳನ್ನು ಒಂದುಗೂಡಿಸುವ ಪ್ರಕ್ರಿಯೆಯನ್ನು ನಾವು ಜಾಗತೀಕರಣ ಅಂತೇಳಿ ಕರೀಬಹುದು. ಅಂದರೆ ಮಾರುಕಟ್ಟೆಗಳ ಮೂಲಕ ಅಂದರೆ ಇಡೀ ವಿಶ್ವದ ಎಲ್ಲ ರಾಷ್ಟ್ರಗಳಲ್ಲಿ ಉತ್ಪಾದನೆಯಾಗುವಂಥ ಎಲ್ಲ ಸರಕು ಮತ್ತು ಸೇವೆಗಳು ಒಂದು ರಾಷ್ಟ್ರದ ಮಾರುಕಟ್ಟೆಯಲ್ಲಿ ದೊರೆಯುತ್ತವೆ. ಅದನ್ನೇ ನಾವು ಜಾಗತೀಕರಣ ಅಂದರೆ ಮಾರುಕಟ್ಟೆಗಳ ಮೂಲಕ ವಿಶ್ವದ ವಿವಿಧ ಆರ್ಥಿಕ ವ್ಯವಸ್ಥೆಗಳನ್ನು ಒಂದುಗೂಡಿಸುವಂಥ ಪ್ರಕ್ರಿಯೆ ಏನಿದೆಯೋ ಅದನ್ನು ನಾವು ಜಾಗತೀಕರಣ ಅಂತೇಳಿ ಕರೀಬಹುದು. ಮಕ್ಕಳೇ, ಉದಾಹರಣೆಗೆ ನಾವು ಹೇಳೋದಾದರೆ, ಬಹುರಾಷ್ಟ್ರೀಯ ಕಂಪನಿಗಳು ಆದಂತಹ ಪೆಪ್ಸಿ, ಕೊಕೊಕೋಲಾ, ಸೋನಿ, ಸ್ಯಾಮ್ಸಂಗ್, ಫಿಲಿಪ್ಸ್, ಬೆಲ್, ಡೆಲ್, ವಿಪ್ರೋ, ಇನ್ಫೋಸಿಸ್ ಇನ್ನು ಮುಂತಾದ ಬಹುರಾಷ್ಟ್ರೀಯ ಕಂಪನಿಗಳು, MNC ಅಂತೇಳಿ ನಾವೇನು ಕರಿತೀವಿ, ಬಹುರಾಷ್ಟ್ರೀಯ ಕಂಪನಿಗಳು ವಿಶ್ವದ ಹಲವಾರು ರಾಷ್ಟ್ರಗಳಲ್ಲಿ ತಮ್ಮದೇ ಆದಂಥ ವ್ಯಾಪಾರ ವಹಿವಾಟನ್ನು ನಡೆಸುತ್ತಿರುವುದನ್ನು ನಾವು ಕಾಣಬಹುದು ಎಂಬತಕ್ಕಂಥದ್ದು. ಹಾಗಾಗಿ ಈ ಜಾಗತೀಕರಣ ಎಂಬತಕ್ಕಂಥದ್ದು ಏನಿದೆಯೋ ಇದು ಒಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯ ದೃಷ್ಟಿಯಿಂದ ಬಹಳ ಅನುಕೂಲವಾಗಿದೆ. ಅಂದರೆ ವಾಣಿಜ್ಯ, ಉತ್ಪಾದನೆ, ಕೈಗಾರಿಕೆಗಳಲ್ಲಿ ಬದಲಾವಣೆ ಕಾಣುವುದರ ಮುಖಾಂತರ ಆ ರಾಷ್ಟ್ರ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲೂ ಕೂಡ ನೀವು ಗಮನಿಸಬೇಕಾಗ್ತದೆ, 2 ಅಂಕದ ಒಂದು ಪ್ರಶ್ನೆ ಬರ್ತದೆ. ಏನಪ್ಪ ಅದು ಅಂತಂದರೆ, ಜಾಗತೀಕರಣ ಎಂದರೇನು ಎಂಬತಕ್ಕಂಥದ್ದು. ಈ ಒಂದು ಅಧ್ಯಾಯದಲ್ಲಿ ನೀವು ಸರಳವಾಗಿ ಒಂದು ಅಂಕಗಳನ್ನು ಪಡೀಲಿಕ್ಕೆ ನಿಮಗೆ ಬಹಳ ಅನುಕೂಲ ಆಗ್ತದೆ.
ಉದಾರೀಕರಣ, ಜಾಗತೀಕರಣ, ಖಾಸಗೀಕರಣ. ಅದರಲ್ಲಿ ಯಾವುದಾದರೂ 2 ಅಂಕದ ಒಂದು ಪ್ರಶ್ನೆ ಬರಬಹುದು. ಉದಾರೀಕರಣ ಎಂದರೇನು, ಖಾಸಗೀಕರಣ ಎಂದರೇನು, ಜಾಗತೀಕರಣ ಎಂದರೇನು. ಇದರಲ್ಲಿ ಇನ್ನೊಂದು ಬರುತ್ತೆ, ಪ್ರತಿಭಾ ಪಲಾಯನ, ಭೌತಿಕ ಪಲಾಯನ ಎಂದರೇನು ಅಂತೇಳಿ. ಈ 4 ನೀವು ನೋಡ್ಕೊಂಡ್ರೆ 2 ಅಂಕವನ್ನು ನೀವು ಗಳಿಸಿಕೊಂಡ ಹಾಗೆ ಅದಿರುತ್ತೆ. ಮತ್ತೆ ನಾವು ಮುಂದಿನ ಹಂತಕ್ಕೆ ಹೋಗೋದಾದ್ರೆ ಜಾಗತೀಕರಣದ ಪ್ರಾಮುಖ್ಯತೆಯನ್ನು ನಾವು ನೋಡಬೇಕಾಗ್ತದೆ. ಈ ಜಾಗತೀಕರಣದ ಪ್ರಾಮುಖ್ಯತೆಯನ್ನು ಕೆಲವೊಂದು ಅಂಶಗಳ ಆಧಾರದ ಮೇಲೆ ನಾವು ಸ್ಪಷ್ಟಪಡಿಸಬಹುದು. ಆ ಅಂಶಗಳು ಯಾವ್ಯಾವು ಅಂತಂದರೆ, 1 ವಿಶ್ವಗ್ರಾಮ, 2 ಆರೋಗ್ಯಕರ ಸ್ಪರ್ಧೆ, 3 ತಂತ್ರಜ್ಞಾನದ ವರ್ಗಾವಣೆ, 4 ಉದ್ಯೋಗಿಗಳ ಮುಕ್ತ ಸಂಚಾರ, 5 ಉತ್ಪಾದನೆಯಲ್ಲಿ ಹೆಚ್ಚಳ. ಈಗ ಅವುಗಳಲ್ಲಿ ಒಂದೊಂದಾಗಿ ನಾವು ನೋಡ್ತಾ ಹೋಗೋದಾದ್ರೆ, ವಿಶ್ವಗ್ರಾಮ. ಜಾಗತೀಕರಣದಿಂದಾಗಿ ಇಡೀ ವಿಶ್ವವೇ ಒಂದು ಗ್ರಾಮದಂತಾಗಿದೆ. ಅಂದರೆ ಯಾವ ರೀತಿ ಒಂದು ಗ್ರಾಮದಂತಾಗಿದೆ ಅನ್ನೋದಕ್ಕೆ ನಾವು ಪುರಾವೆ ಕೊಡೋದು ಅಂತಂದರೆ, ವಿಶ್ವದ ಎಲ್ಲ ರಾಷ್ಟ್ರಗಳಲ್ಲಿ ತಯಾರಾಗುವಂಥ ಸರಕು ಸೇವೆಗಳು ಏನಿದ್ದಾವೆ, ಆ ಎಲ್ಲ ಸರಕು ಸೇವೆಗಳು ಒಂದೇ ಕಡೆ ದೊರೆಯುವಂಥ ವ್ಯವಸ್ಥೆ ಈ ಜಾಗತೀಕರಣದಿಂದ ನಮಗೆ ಲಭಿಸಿದೆ. ಹಾಗಾಗಿಯೇ ನಾವು ಈ ಜಾಗತೀಕರಣದಿಂದಾಗಿ ಇಡೀ ವಿಶ್ವವೇ ಒಂದು ಗ್ರಾಮದಂತಾಗಿದೆ ಅಂತೇಳಿ ನಾವು ಹೇಳ್ಬಹುದು. ಅಮೆರಿಕದಲ್ಲಿ ತಯಾರಾದಂಥ ವಸ್ತುವನ್ನು ನಾವು ಪಡ್ಕೊಳ್ಬೇಕಾದ್ರೆ ಅಮೆರಿಕಕ್ಕೆ ಹೋಗ್ಬೇಕಾಗಿಲ್ಲ. ಜಪಾನ್ನಲ್ಲಿ ತಯಾರಾದಂಥ ವಸ್ತುವನ್ನು ನಾವು ಪಡ್ಕೊಳ್ಬೇಕಾದ್ರೆ ಜಪಾನ್ಗೆ ಹೋಗ್ಬೇಕಾಗಿಲ್ಲ. ಆ ಎಲ್ಲ ಸರಕು ಸೇವೆಗಳು ನಮ್ಮ ರಾಷ್ಟ್ರದ ಮಾರುಕಟ್ಟೆಗಳಿಗೆ ಬರ್ತವೆ. ಹಾಗಾಗಿ ಇಡೀ ವಿಶ್ವವೇ ಒಂದು ಗ್ರಾಮದಂತಾಗಿದೆ ಅಂತೇಳಿ ಹೇಳ್ಬೋದು. ಅದು ಯಾವುದರಿಂದ ಕಾರಣ ಅಂತಂದರೆ ಈ ಜಾಗತೀಕರಣದಿಂದ ಆಗಿದೆ. ಹಾಗೆಯೇ ಈ ಜಾಗತೀಕರಣದಿಂದಾಗಿ, ಈ ಜಾಗತೀಕರಣದ ತಂತ್ರಜ್ಞಾನದಿಂದಾಗಿ ದೂರದ ರಾಷ್ಟ್ರಗಳನ್ನು ನಾವು ಅತ್ಯಂತ ಕಡಿಮೆ ಅವಧಿಯಲ್ಲಿ ಸುಲಭವಾಗಿ ಸಂಪರ್ಕಿಸಬಹುದು. ದೂರದ ರಾಷ್ಟ್ರಗಳನ್ನು ಅತ್ಯಂತ ಕಡಿಮೆ ಅವಧಿಯಲ್ಲಿ ಸುಲಭವಾಗಿ ಸಂಪರ್ಕಿಸಬಹುದು. ನೀವು ಕೇಳಿರ್ಬೋದು, ಬೃಹತ್ ಕೈಗಾರಿಕೋದ್ಯಮಿಗಳು, ಬೃಹತ್ ವ್ಯಾಪಾರಸ್ಥರು ಅವರು ಅವರ ಒಂದು ವ್ಯಾಪಾರದ ದೃಷ್ಟಿಯಿಂದ ಏನು ಮಾಡ್ತಾರೆ, ಒಂದು ಮಾತನ್ನು ಹೇಳ್ತಾರೆ ಹೊರಗಡೆ. ಅವರು ಮಧ್ಯಾಹ್ನದ ಬೆಳಗಿನ ತಿಂಡಿಯನ್ನು ಒಂದು ರಾಷ್ಟ್ರದಲ್ಲಿ ತಿಂದರೆ ಮಧ್ಯಾಹ್ನದ ಊಟವನ್ನು ಮತ್ತೊಂದು ರಾಷ್ಟ್ರ, ರಾತ್ರಿಯ ಊಟನ ಮತ್ತೊಂದು ರಾಷ್ಟ್ರದಲ್ಲಿ ಮಾಡ್ತಾರೆ ಎಂಬತಕ್ಕಂಥದ್ದು. ಅಂದರೆ ಯಾವುದರಿಂದ ಸಾಧ್ಯವಾಗ್ತಾ ಇದೆ ಅಂದರೆ ಜಾಗತೀಕರಣದಿಂದ ಅದು ಸಾಧ್ಯವಾಗ್ತಾ ಇದೆ ಎಂಬತಕ್ಕಂಥದ್ದು. ಹಾಗೆಯೇ ಈ ಎಲ್ಲ ಪ್ರಕ್ರಿಯೆಗಳಿಂದ ಇಡೀ ವಿಶ್ವವೇ ಒಂದು ಗ್ರಾಮದಂತಾಗಿದೆ ಎಂಬತಕ್ಕಂಥದ್ದು, ಅಥವಾ ದೂರದ ರಾಷ್ಟ್ರಗಳನ್ನು ಕಡಿಮೆ ಅವಧಿಯಲ್ಲಿ ನಾವು ಸಂಪರ್ಕಿಸುವಂಥದ್ದು, ಇವೆಲ್ಲ ಪ್ರಕ್ರಿಯೆಯಿಂದ ಏನಾಗ್ತದೆ, ಈ ಜನತೆಯಲ್ಲಿ ಈ ನಾವೆಲ್ಲರೂ ಒಂದೇ ಎಂಬತಕ್ಕಂಥ ಭಾವನೆ ಬೆಳೆಯುತ್ತದೆ. ವಿಶ್ವದ ಜನತೆಯೆಲ್ಲರೂ ನಾವೆಲ್ಲರೂ ಒಂದೇ ಎಂಬತಕ್ಕಂಥ ಭಾವನೆಯನ್ನು ಯಾವಾಗ ಬೆಳೆಸ್ಕೊತಾರೆ, ಆವಾಗ ಅವರಲ್ಲಿ ವಿಶ್ವ ಭ್ರಾತೃತ್ವದ ಭಾವನೆ ಬೆಳೆಯುತ್ತದೆ. ಹಾಗಾಗಿ ಜಾಗತೀಕರಣದ ಒಂದು ಬಹುಮುಖ್ಯ ಪ್ರಮುಖ ಅಂಶ ಅಂತಂದರೆ ವಿಶ್ವಗ್ರಾಮ ಅಂತೇಳಿ ನಾವು ಹೇಳ್ಬೋದು. ಮತ್ತೊಂದು ಅಂಶ ಅಂತಂದರೆ ಆರೋಗ್ಯಕರ ಸ್ಪರ್ಧೆ. ವಿದ್ಯಾರ್ಥಿಗಳೇ, ಈ ಜಾಗತೀಕರಣದಿಂದಾಗಿ ರಾಷ್ಟ್ರಗಳ ನಡುವೆ, ವಿವಿಧ ಕಂಪನಿಗಳ ನಡುವೆ ಒಂದು ರೀತಿಯ ಆರೋಗ್ಯಕರ ಸ್ಪರ್ಧೆ ಉಂಟಾಗುತ್ತೆ. ನಮಗೂ ನಿಮಗೂ ಗೊತ್ತಿದೆ, ಕಂಪನಿಗಳ ಬಹುಮುಖ್ಯ ಉದ್ದೇಶ ಲಾಭವನ್ನು ಗಳಿಸುವಂಥದ್ದು. ಬೇರೆ ಉದ್ದೇಶ ಏನು ಇಟ್ಕೊಂಡಿರೋದಿಲ್ಲ. ಅವರು ಹೆಚ್ಚಿನ ಬಹುಮುಖ್ಯ ಉದ್ದೇಶ, ಅಂತಿಮ ಉದ್ದೇಶ ಲಾಭವನ್ನು ಗಳಿಸಿಕೊಳ್ಳುವಂಥದ್ದು. ಆ ನಿಟ್ಟಿನಲ್ಲಿ ಅವರು ತಯಾರಿಸುವಂಥ, ಕಂಪನಿಯು ತಯಾರಿಸುವಂಥ ವಸ್ತುವಿನ ಗುಣಮಟ್ಟವನ್ನು ಕಾಪಾಡಿಕೊಳ್ಳದೆ ಆ ವಸ್ತುವನ್ನು ತಯಾರಿಸಿ ಆ ವಸ್ತುವಿಗೆ ಹೆಚ್ಚಿನ ಬೆಲೆಯನ್ನು ಕೊಟ್ಟು, ಬೆಲೆಯನ್ನು ನಿಗದಿ ಮಾಡಿ ಮಾರಾಟ ಮಾಡಿದ್ರೆ ಅವ್ರಿಗೆ ಹೆಚ್ಚಿಗೆ ಲಾಭ ಬರುತ್ತಾ? ಇಲ್ಲ. ಒಂದು ಎ ಕಂಪನಿ ಆ ರೀತಿ ಮಾಡಿದೆ ಅಂತ ಇಟ್ಕೊಳ್ಳಿ. ಬಿ ಕಂಪನಿ ಅದೇ ವಸ್ತುವನ್ನು ವೈವಿಧ್ಯಮಯ ರೀತಿಯಲ್ಲಿ ತಯಾರಿಸಿ ಉತ್ತಮ ಗುಣಮಟ್ಟವನ್ನು ಕಾಪಾಡಿಕೊಂಡು ಕಡಿಮೆ ಬೆಲೆಯಲ್ಲಿ ಅದನ್ನು ಗ್ರಾಹಕರಿಗೆ ಕೊಡ್ತದೆ. ಈಗ ಎ ಕಂಪನಿ ಲಾಭವನ್ನು ಪಡೀತದೋ, ಬಿ ಕಂಪನಿ ಲಾಭವನ್ನು ಪಡೆಯುತ್ತದೋ? ನಿಮ್ಗೆ ಗೊತ್ತಾಯ್ತು. ಬಿ ಕಂಪನಿ ಲಾಭವನ್ನು ಪಡೆಯುತ್ತದೆ. ಏಕೆ?
ಅದು ಹೆಚ್ಚಿನ ಗ್ರಾಹಕರನ್ನು ಸೆಳೆಯುತ್ತದೆ. ಗ್ರಾಹಕರು ತಮ್ಮ ವಸ್ತುಗಳನ್ನು ಕೊಳ್ಳುವಂಥ ಸಂದರ್ಭದಲ್ಲಿ ಬೆಲೆಯನ್ನು ಕೂಡ ನೋಡ್ತಾರೆ, ಅದರ ಗುಣಮಟ್ಟವನ್ನು ಕೂಡ ನೋಡ್ತಾರೆ. ಹಾಗಾಗಿ ಹೀಗೆ ಗ್ರಾಹಕರನ್ನು ತಮ್ಮತ್ತ ಸೆಳೆಯುವ ನಿಟ್ಟಿನಲ್ಲಿ ಏನು ಈ ಬಹುರಾಷ್ಟ್ರೀಯ ಕಂಪನಿಗಳು ಇದ್ದಾವೆ, ಆ ಬಹುರಾಷ್ಟ್ರೀಯ ಕಂಪನಿಗಳು ತಾವು ತಯಾರಿಸುವಂಥ ವಸ್ತುವಿನ ವೈವಿಧ್ಯಮಯವಾಗಿ ತಯಾರಿಸಿ ಆ ವಸ್ತುವಿನ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಆ ವಸ್ತುಗಳನ್ನು ಕಡಿಮೆ ಬೆಲೆಯಲ್ಲಿ ಗ್ರಾಹಕರಿಗೆ ತಲುಪುವಾಗಿ ನೋಡ್ಕೊಳ್ತವೆ. ಹೀಗೆ ಈ ಕಂಪನಿಗಳ ನಡುವೆ ರಾಷ್ಟ್ರಗಳ ನಡುವೆ ಈ ಆರೋಗ್ಯಕರ ಸ್ಪರ್ಧೆ ಉಂಟಾಗುವಂಥದ್ದನ್ನು ನಾವು ನೋಡಬಹುದು. ಇದು ಒಂದು ಕೂಡ ಈ ಜಾಗತೀಕರಣದ ಒಂದು ಪ್ರಮುಖ ಅಂಶವಾಗಿದೆ. ಮತ್ತೊಂದು ಅಂಶವನ್ನು ನಾವು ನೋಡೋದಾದ್ರೆ ತಂತ್ರಜ್ಞಾನದ ವರ್ಗಾವಣೆ. ಈ ಜಾಗತೀಕರಣದಿಂದ ಏನಾಗ್ತಾ ಇದೆ, ತಂತ್ರಜ್ಞಾನ ಕ್ಷೇತ್ರವು ಕೂಡ ಅಭಿವೃದ್ಧಿಗೊಳ್ತಿದೆ. ಯಾವಾಗ ತಂತ್ರಜ್ಞಾನ ದಿನ ಕಳೆದಾಗೆ ಅಭಿವೃದ್ಧಿಗೊಳ್ತಿದೆಯೋ ಅಂಥ ತಂತ್ರಜ್ಞಾನವು ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ ಅದು ಸುಲಭವಾಗಿ ವರ್ಗಾವಣೆ ಆಗ್ತಿದೆ. ಈ ಅಭಿವೃದ್ಧಿಗೊಂಡಂಥ ತಂತ್ರಜ್ಞಾನ ವರ್ಗಾವಣೆ ಆಗೋದ್ರಿಂದ ಏನು ಪ್ರಪಂಚದಲ್ಲಿ ಹಿಂದುಳಿದ ರಾಷ್ಟ್ರಗಳು ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳಿದಾವೋ ಆ ರಾಷ್ಟ್ರಗಳು ಆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವುದರ ಮುಖಾಂತರ ತಮ್ಮ ರಾಷ್ಟ್ರದ ಅಭಿವೃದ್ಧಿಯನ್ನು ಮಾಡಿಕೊಳ್ಳಲಿಕ್ಕೆ ಅದು ಸಾಧ್ಯವಾಗ್ತದೆ. ಆ ಮುಖಾಂತರ ಯಾವಾಗ ವೈಜ್ಞಾನಿಕ ಅಥವಾ ಉತ್ತಮ ತಂತ್ರಜ್ಞಾನವನ್ನು ಬಳಸಿಕೊಂಡು ವಸ್ತುಗಳನ್ನು ತಯಾರು ಮಾಡಲಾಗ್ತದೋ ಆಗ ಅಲ್ಲಿ ಆ ರಾಷ್ಟ್ರ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ, ಆ ರಾಷ್ಟ್ರ ಅಥವಾ ಆ ಕಂಪನಿಗೆ. ಅದಷ್ಟೇ ಅಲ್ಲ ಮಕ್ಕಳೇ, ಲಾಭ ಪಡ್ಕೊಳ್ಳೋದು ಅಷ್ಟೇ ಅಲ್ಲ, ಆ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳೋದ್ರ ಮುಖಾಂತರ ಏನು ಬೃಹತ್ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಾ ಹೋಗ್ತೀವೋ ಆಗ ಉದ್ಯೋಗಾವಕಾಶಗಳು ಕೂಡ ಹೆಚ್ಚಾಗ್ತಾ ಹೋಗ್ತವೆ. ಅಷ್ಟರ ಮಟ್ಟಿಗೆ ನಾವು ನಿರುದ್ಯೋಗದ ಸಮಸ್ಯೆಯನ್ನು ಕೂಡ ನಾವು ನಿವಾರಣೆ ಮಾಡಬಹುದು. ಹೀಗೆ ಈ ಜಾಗತೀಕರಣದ ಮತ್ತೊಂದು ಪ್ರಮುಖ ಅಂಶ ಅಂತಂದರೆ ತಂತ್ರಜ್ಞಾನದ ವರ್ಗಾವಣೆ ಅನ್ನತಕ್ಕಂಥದ್ದು. ಮತ್ತೊಂದು ಪ್ರಮುಖ ಅಂಶ ಅಂತಂದರೆ ಉದ್ಯೋಗಿಗಳ ಮುಕ್ತ ಸಂಚಾರ. ವಿದ್ಯಾರ್ಥಿಗಳೇ, ಈ ಜಾಗತೀಕರಣದಿಂದಾಗಿ ಜಾಗತಿಕ ಮಟ್ಟದಲ್ಲಿ ವಿಶ್ವದ ಪ್ರಜೆಗಳು ಶಿಕ್ಷಣ ಮತ್ತು ಉದ್ಯೋಗವನ್ನು ಪಡೆಯುವಂಥ ಅವಕಾಶ ಲಭಿಸಿದೆ. ಅಂದರೆ ಈ ಜಾಗತೀಕರಣದಿಂದ ಏನಾಗ್ತದೆ, ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ ಸಂಚರಿಸುವಂಥ ನಿಯಮಗಳು ಏನಿದ್ದಾವೆ ಅವುಗಳನ್ನು ಸಡಿಲಿಸಲಾಗಿರುತ್ತದೆ. ಹಾಗಾಗಿ ಈ ದೂರದ ರಾಷ್ಟ್ರಗಳಿಗೆ ಹೋಗಿ ಅಲ್ಲಿ ಹೆಚ್ಚಿನ ಉನ್ನತ ವ್ಯಾಸಂಗವನ್ನು ಮಾಡಲಿಕ್ಕೆ ಆಗಲಿ ಅಥವಾ ಕೌಶಲ್ಯವುಳ್ಳ ವ್ಯಕ್ತಿಗಳು ಬೇರೆ ರಾಷ್ಟ್ರದಲ್ಲಿ ಹೋಗಿ ತಮ್ಮ ಉದ್ಯೋಗವನ್ನು ಕಾಣಲಿಕ್ಕೆ ಆಗಲಿ ಈ ಜಾಗತೀಕರಣ ತುಂಬ ಅನುಕೂಲವಾಗಿದೆ. ಹಾಗಾಗಿ ಏನಾಗ್ತದೆ, ಈ ಯಾವಾಗ ಜಾಗತೀಕರಣದಿಂದ ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ ಸಂಚರಿಸುವಂಥ ನಿಯಮಗಳನ್ನು ಸರಳಗೊಳಿಸಲಾಗಿರ್ತದೋ ಆಗ ವಿಶ್ವದ ಪ್ರಜೆಗಳು ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ ಹೋಗಿ ಅಲ್ಲಿ ತಮ್ಮದೇ ಆದಂತಹ ಶಿಕ್ಷಣವನ್ನು ಪಡೆಯಲಿಕ್ಕಾಗಲಿ ಅಥವಾ ತಮ್ಮದೇ ಆದಂಥ ಉದ್ಯೋಗವನ್ನು ಹೊಂದಲಿಕ್ಕೆ ಆಗಲಿ ಸಾಧ್ಯವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಒಂದು ಉದಾಹರಣೆಯನ್ನು ನೋಡೋದಾದ್ರೆ, ಏನು ನಮ್ಮ ಭಾರತ ಇದೆಯೋ ಈ ಭಾರತೀಯರು ಶಿಕ್ಷಣವನ್ನು ಪಡೀಲಿಕ್ಕೆ ಮತ್ತು ಉದ್ಯೋಗವನ್ನು ಪಡೀಲಿಕ್ಕೆ ವಿಶ್ವದ ಹಲವು ರಾಷ್ಟ್ರಗಳಲ್ಲಿ ಹೋಗಿ ನೆಲೆಸಿದ್ದಾರೆ. ಅಮೇರಿಕ ಇರ್ಬೋದು, ಬ್ರಿಟನ್ ಇರ್ಬೋದು, ಕೆನಡಾ ಇರ್ಬೋದು, ದಕ್ಷಿಣ ಆಫ್ರಿಕಾ ಇರ್ಬೋದು, ಹಾಗೆ ಆಸ್ಟ್ರೇಲಿಯಾ ಇರ್ಬೋದು. ಇಂಥ ರಾಷ್ಟ್ರಗಳಲ್ಲಿ ನಮ್ಮ ಭಾರತೀಯರು ಶಿಕ್ಷಣ ಮತ್ತು ಉದ್ಯೋಗದ ದೃಷ್ಟಿಯಿಂದ ಹೆಚ್ಚಾಗಿ ನೆಲೆಸಿರುವಂಥದ್ದನ್ನು ನಾವು ಕಾಣುತ್ತೇವೆ. ಹಾಗಾಗಿ ಈ ಜಾಗತೀಕರಣದ ಮತ್ತೊಂದು ಪ್ರಾಮುಖ್ಯತೆ ಅಂತಂದರೆ ಅದು ಉದ್ಯೋಗಿಗಳ ಮುಕ್ತ ಸಂಚಾರ. ಅದು ಉತ್ಪಾದನೆಯಲ್ಲಿ ಹೆಚ್ಚಳ ಮತ್ತೊಂದು ಪ್ರಮುಖವಾದಂಥ ಅಂಶ. ವಿದ್ಯಾರ್ಥಿಗಳೇ, ಈ ಜಾಗತೀಕರಣವು ಭಾರೀ ಪ್ರಮಾಣದ ಉತ್ಪಾದನೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತದೆ. ಅಂದರೆ ವಿದ್ಯಾರ್ಥಿಗಳೇ, ಯಾವಾಗ ಸರಕು ಸೇವೆಗಳನ್ನು ಭಾರೀ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಲಾಗುತ್ತೋ ಅದರ ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತೆ. ವಿದ್ಯಾರ್ಥಿಗಳೇ,
ಯಾವಾಗ ಭಾರಿ ಪ್ರಮಾಣದಲ್ಲಿ ಸರಕು ಮತ್ತು ಸೇವೆಗಳನ್ನು ನಾವು ಉತ್ಪಾದನೆ ಮಾಡಲಾಗ್ತದೋ ಆವಾಗ ಅದರ ಉತ್ಪಾದನಾ ವೆಚ್ಚ ಕಡಿಮೆ ಆಗೋದ್ರಿಂದ ಅದರಿಂದ ಲಾಭವನ್ನು ನಾವು ಗಳಿಸಬಹುದು ಎಂಬತಕ್ಕಂಥದ್ದು. ಹಾಗೆ ಜಾಗತೀಕರಣವು ಕೃಷಿ ಮತ್ತು ಕೈಗಾರಿಕಾ ಸಂಶೋಧನೆಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತದೆ. ಇದು ಭಾರತದಂತಹ ಪ್ರಗತಿಶೀಲ ರಾಷ್ಟ್ರಗಳಿಗೆ ಬಹಳ ಉಪಯುಕ್ತವಾಗಿದೆ. ಹೀಗೆ ಜಾಗತೀಕರಣದಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸರಕು ಮತ್ತು ಸಾಗಾಣಿಕೆ, ವ್ಯಾಪಾರ ವಹಿವಾಟು, ಹಣಕಾಸು ವ್ಯವಹಾರ, ಹಾಗೆ ತಂತ್ರಜ್ಞಾನದ ವಿನಿಮಯ ಮತ್ತು ಕಾರ್ಮಿಕರ ಚಲನಶೀಲತೆ ಹೆಚ್ಚಾಗಿದೆ ಅಂತೇಳಿ ನಾವು ಹೇಳ್ಬೋದು. ಇದಿಷ್ಟು ವಿದ್ಯಾರ್ಥಿಗಳೇ ಈ ಜಾಗತೀಕರಣದ ಪ್ರಾಮುಖ್ಯತೆ. ಹಾಗೆ ಅದರ ರಾಜಕೀಯ ಪರಿಣಾಮಗಳನ್ನು ನಾವು ನೋಡಬೇಕಾಗ್ತದೆ. ಅದರ ಪ್ರಾಮುಖ್ಯತೆ ಇದೆ, ಓಕೆ. ಹಾಗೆ ಅದರ ರಾಜಕೀಯ ಪರಿಣಾಮಗಳು ಕೂಡ ಉಂಟಾಗ್ತವೆ ಅದರಿಂದ. ಅದನ್ನು ಕೆಲವೊಂದು ಅಂಶಗಳ ಆಧಾರದ ಮೇಲೆ ನಾವು ಸ್ಪಷ್ಟಪಡಿಸಬಹುದು. ಅವು ಯಾವ್ಯಾವಪ್ಪ ಅಂತಂದರೆ ಪರಮಾಧಿಕಾರಕ್ಕೆ ಧಕ್ಕೆಯಾಗುವಂಥದ್ದು, ಸಾಂಸ್ಕೃತಿಕ ಆಕ್ರಮಣವಾಗುವಂಥದ್ದು, ಜನರು ಅಭಿರುಚಿಗಳ ಗುಲಾಮರಾಗುವಂಥದ್ದು, ಹಾಗೆ ಕೃಷಿ ವರ್ಗಕ್ಕೆ ಅಂದರೆ ರೈತಾಪಿ ವರ್ಗಕ್ಕೆ ತೊಂದರೆಯಾಗುವಂಥದ್ದು, ಮತ್ತು ಸ್ಥಳೀಯ ಕೈಗಾರಿಕೆಗಳ ಅವನತಿ ಹೊಂದುವಂಥದ್ದು. ಇವು ಈ ಜಾಗತೀಕರಣದ ರಾಜಕೀಯ ಪರಿಣಾಮಗಳು. ಅವರ ಒಂದೊಂದಾಗಿ ನಾವು ನೋಡ್ತಾ ಹೋಗೋದಾದರೆ ಮೊದಲಿಗೆ ಪರಮಾಧಿಕಾರಕ್ಕೆ ಧಕ್ಕೆಯಾಗುತ್ತದೆ. ಅಂದರೆ ಜಾಗತೀಕರಣದಿಂದಾಗಿ ಒಂದು ರಾಷ್ಟ್ರದ ಪರಮಾಧಿಕಾರಕ್ಕೆ ಧಕ್ಕೆ ಉಂಟಾಗುತ್ತದೆ. ಹೇಗೆ ಅನ್ನೋದನ್ನು ನಾವು ನೋಡಲಿಕ್ಕೆ ಹೋದರೆ, ಜಾಗತೀಕರಣದಿಂದ ಏನಾಗ್ತದೆ, ಪ್ರಭಾವಶಾಲಿ ರಾಷ್ಟ್ರಗಳು ಅಥವಾ ಬೃಹತ್ ಕೈಗಾರಿಕೋದ್ಯಮಿಗಳು ಭಾರೀ ಪ್ರಮಾಣದಲ್ಲಿ ಬಂಡವಾಳವನ್ನು ಈ ಬಡ ರಾಷ್ಟ್ರಗಳಲ್ಲಿ ಹೂಡ್ತವೆ. ಇಂತಹ ಬಂಡವಾಳ ಹೂಡಿಕೆಯ ಪ್ರಮಾಣವನ್ನು ಗತ್ಯಂತರವಿಲ್ಲದೆ, ವಿಧಿ ಇಲ್ಲದೆ ಈ ಬಡ ರಾಷ್ಟ್ರಗಳು ಒಪ್ಪಿಕೊಳ್ಳಬೇಕಾಗ್ತದೆ. ಯಾವಾಗ ಒಪ್ಪಿಕೊಳ್ತವೋ ಆಗ ಆ ಶ್ರೀಮಂತ ರಾಷ್ಟ್ರಗಳು ಅಥವಾ ಕಂಪನಿಗಳಿಗೆ ಈ ಬಡ ರಾಷ್ಟ್ರಗಳು ಒಂದು ರೀತಿಯಲ್ಲಿ ಸಹಾಯಕ ರಾಷ್ಟ್ರಗಳಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ. ಯಾವಾಗ ಒಂದು ರಾಷ್ಟ್ರದ ಆರ್ಥಿಕ ವಿಷಯದಲ್ಲಿ ಮತ್ತೊಂದು ರಾಷ್ಟ್ರ ಹಸ್ತಕ್ಷೇಪ ಮಾಡುತ್ತೋ, ಅದರಲ್ಲಿ ಪರಮಾಧಿಕಾರ ಪಡೆದಿರುವಂಥ ರಾಷ್ಟ್ರದ ಆರ್ಥಿಕ ವಿಷಯದಲ್ಲಿ ಬೇರೊಂದು ರಾಷ್ಟ್ರ ಹಸ್ತಕ್ಷೇಪವನ್ನು ಮಾಡುತ್ತೋ, ಅದು ಆ ರಾಷ್ಟ್ರದ ಪರಮಾಧಿಕಾರಕ್ಕೆ ಧಕ್ಕೆ ಉಂಟಾಗುತ್ತದೆ. ಹೀಗೆ ಒಂದು ರಾಷ್ಟ್ರದ ಪರಮಾಧಿಕಾರಕ್ಕೆ ಜಾಗತೀಕರಣದಿಂದ ಧಕ್ಕೆ ಉಂಟಾಗುವಂಥದ್ದನ್ನು ನಾವು ನೋಡ್ತೀವಿ. ಇನ್ನು ಎರಡನೇ ಅಂಶ ಅಂತಂದರೆ ರಾಜಕೀಯ ಪರಿಣಾಮ, ಸಾಂಸ್ಕೃತಿಕ ಆಕ್ರಮಣ. ಜಾಗತೀಕರಣದಿಂದಾಗಿ ಈ ಸ್ಥಳೀಯ ಸಂಸ್ಕೃತಿಗಳಿಗೆ ಮಾರಕವಾಗ್ತಿದೆ. ಪ್ರತಿಯೊಂದು ರಾಷ್ಟ್ರವೂ ಕೂಡ ತನ್ನದೇ ಆದಂತಹ ಸಂಸ್ಕೃತಿಯನ್ನು ಹೊಂದಿರುತ್ತೆ. ಆದರೆ ಇಂದಿನ ಪರಿಸ್ಥಿತಿಯಲ್ಲಿ ಏನಾಗ್ತಾ ಇದೆ, ಜಾಗತೀಕರಣದಿಂದಾಗಿ ಜನರು, ಅದರಲ್ಲಿ ಯುವ ಜನತೆ, ಈ ದೇಶೀಯ ಸಂಸ್ಕೃತಿಯನ್ನು ಮರೆತು ವಿದೇಶಿಯ ಸಂಸ್ಕೃತಿಗಳಿಗೆ ಮಾರು ಹೋಗ್ತಾ ಇದ್ದಾರೆ. ಯಾವಾಗ ರಾಷ್ಟ್ರವನ್ನು ಕಟ್ಟುವಂಥ ಯುವ ಜನತೆಯೇ ತಮ್ಮ ದೇಶೀಯ ಸಂಸ್ಕೃತಿಯನ್ನು ಮರೆತು ವಿದೇಶಿ ಸಂಸ್ಕೃತಿಗೆ ಮಾರು ಹೋಗ್ತಾರೋ, ಅವರು ಆ ರಾಷ್ಟ್ರವನ್ನು ತಪ್ಪು ದಾರಿಗೆ ಕೊಂಡೊಯ್ದಾಗೆ ಆಗುತ್ತೆ. ಉದಾಹರಣೆಗೆ ನಾವು ನೋಡೋದಾದರೆ, ನಮ್ಮ ಭಾರತದ ಇಂದಿನ ಯುವ ಪೀಳಿಗೆ ಇದೆಯಲ್ಲ, ಆ ಯುವ ಪೀಳಿಗೆ ನಮ್ಮ ಭಾರತದ ಜಾನಪದ ಕಲೆ, ಭರತನಾಟ್ಯ, ಹಾಗೆ ಈ ಸುಗಮ ಸಂಗೀತ ಏನಿದೆ, ಶಾಸ್ತ್ರೀಯ ಸಂಗೀತಗಳೇನಿದೆಯೋ ಇವೆಲ್ಲವನ್ನು ಮರೆತುಬಿಟ್ಟಿದ್ದಾರೆ. ಅವುಗಳ ಸ್ಥಾನದಲ್ಲಿ ರಾಕ್ ಅಂಡ್ ರೋಲ್, ಡಿಸ್ಕೋ ಡ್ಯಾನ್ಸ್ ಇಂಥ ಸಂಸ್ಕೃತಿಗಳಿಗೆ ಮಾರು ಹೋಗಿದ್ದಾರೆ. ವಿದ್ಯಾರ್ಥಿಗಳೇ, ನಗರ ಪ್ರದೇಶಗಳಲ್ಲಿ ನಾವು ಒಮ್ಮೆ ಕಣ್ಣಾಯಿಸಿ ನೋಡಿದ್ರೆ ರಾತ್ರಿ 1 ಗಂಟೆ 2 ಗಂಟೆಯವರೆಗೆ ಈ ಪಬ್ಬು ಕ್ಲಬ್ಗಳಲ್ಲಿ ಕುಣಿದು ಕುಪ್ಪಳಿಸಿ, ಈ ಪಾಶ್ಚಾತ್ಯ ಸಂಸ್ಕೃತಿಯ ಹಾಡುಗಳಿಗೆ ಕುಣಿದು ಕುಪ್ಪಳಿಸಿ ರಾತ್ರಿ 1 ಗಂಟೆ 2 ಗಂಟೆಗೆ ಹೋಗಿ ಬರುತ್ತಾ ಇದ್ದಾರೆ. ಹಾಗಾಗಿ ಈ ಜಾಗತೀಕರಣ ಒಂದು ರಾಷ್ಟ್ರದ ಸಂಸ್ಕೃತಿಯ ಮೇಲೆ ಆಕ್ರಮಣ ಮಾಡುತ್ತದೆ. ಮತ್ತೊಂದು ರಾಜಕೀಯ ಪರಿಣಾಮ ಅಂತಂದರೆ ವ್ಯಕ್ತಿಗಳು ಅಭಿರುಚಿಗಳ ಗುಲಾಮರಾಗ್ತಾರೆ. ವಿದ್ಯಾರ್ಥಿಗಳೇ, ಪ್ರತಿಯೊಂದು ರಾಷ್ಟ್ರವೂ ಕೂಡ ತನ್ನದೇ ಆದಂಥ ಆಹಾರ ಪದ್ಧತಿ ಮತ್ತು ಉಡುಗೆ ತೊಡುಗೆಗಳನ್ನು ಹೊಂದಿರುತ್ತೆ. ಆದರೆ ಜಾಗತೀಕರಣದಿಂದ ಏನಾಗ್ತಾ ಇದೆ ಅಂತಂದರೆ, ಆ ರಾಷ್ಟ್ರದ ಆಹಾರ ಪದ್ಧತಿ ಮತ್ತು ಉಡುಗೆ ತೊಡುಗೆಗಳಲ್ಲಿ ಸಾಕಷ್ಟು ಬದಲಾವಣೆ ಆಗುವಂಥದ್ದನ್ನು ಕಾಣ್ತೀವಿ. ಅದರಲ್ಲೂ ಯುವ ಜನತೆ ಈ ಪಾಶ್ಚಾತ್ಯ ಆಹಾರ ಪದ್ಧತಿಗೆ, ಉಡುಗೆ ತೊಡುಗೆಗಳಿಗೆ ಮಾರು ಹೋಗ್ತಾ ಇದ್ದಾರೆ. ಉದಾಹರಣೆಗೆ ನಾವು ಹೇಳೋದಾದರೆ, ಮೊದಲು ನೂರಾರು ಪಾಶ್ಚಾತ್ಯರು ವಿದೇಶಿಯರು ಇದ್ದಂಥ ಮಧ್ಯೆ ಯಾರಾದರೂ ಒಬ್ಬ ಭಾರತೀಯ ನಾರಿ ಇದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಕೂಡ ಅವರು ಭಾರತೀಯ ನಾರಿ ಅಂತೇಳಿ ನಾವು ಹೇಳ್ಬೋದಾಗಿತ್ತು.
ಆದರೆ ಈಗ ಅದು ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆಂತಂದರೆ ನಮ್ಮ ಭಾರತೀಯ ಸಂಸ್ಕೃತಿ ಅಂದರೆ ಈ ಉಡುಗೆಯ ತೊಡುಗೆ ಹೇಗಿತ್ತು ಅಂತಂದರೆ, ಉಡುಗೆ ತೊಡುಗೆಯ ಸಂಸ್ಕೃತಿ ಹೇಗಿತ್ತು ಅಂತಂದರೆ, ಈ ನಾರಿಯರು ಮೈ ತುಂಬ ಬಟ್ಟೆಯನ್ನು ಹಾಕ್ಕೊಳ್ತಿದ್ರು. ಆದರೆ ಈಗ ಅದು ಹೋಗಿದೆ. ವಿದೇಶಿಯರನ್ನ ಮೀರಿಸುವಷ್ಟರ ಮಟ್ಟಿಗೆ ಉಡುಗೆ ತೊಡುಗೆಗಳನ್ನು ಇಂದು ನಾವು ನಮ್ಮ ಭಾರತೀಯರು ಕೂಡ ಆಗುತ್ತಿರುವಂಥದ್ದನ್ನು ನಾವು ಕಾಣ್ಬೋದು. ಹಾಗಾಗಿ ಈ ಜಾಗತೀಕರಣದಿಂದ ಏನಾಗ್ತದೆ, ವ್ಯಕ್ತಿಗಳು ಅಭಿರುಚಿಗಳ ಗುಲಾಮರಾಗ್ತಾ ಇದ್ದಾರೆ. ಹಾಗೆ ಆಹಾರ ಪದ್ಧತಿಗೆ ಬಂದರೆ, ಮೊದಲು ನಾವು ಊಟ ಆದ ನಂತರ ರಾತ್ರಿಯ ವೇಳೆ ಒಂದು ಲೋಟ ಮಜ್ಜಿಗೆಯನ್ನು ಕುಡಿತಿದ್ವಿ ಅಥವಾ ಒಂದು ಲೋಟ ಹಾಲನ್ನು ಕುಡಿತಿದ್ವಿ. ಈಗ ಪೆಪ್ಸಿ, ಕೋಕೋಕೋಲವನ್ನು ಕುಡಿತಾರೆ. ಹೀಗೆ ವ್ಯಕ್ತಿಗಳು ಈ ಜಾಗತೀಕರಣದಿಂದ ಏನಾಗ್ತಾ ಇದೆ, ಅಭಿರುಚಿಗಳ ಗುಲಾಮರಾಗ್ತಾ ಇದ್ದಾರೆ. ಹಾಗೆ ಮತ್ತೊಂದು ಅದರ ರಾಜಕೀಯ ಪರಿಣಾಮ ಅಂತಂದರೆ ಕೃಷಿ ವರ್ಗಕ್ಕೆ ತೊಂದರೆ ಆಗ್ತಿದೆ. ಬಹುರಾಷ್ಟ್ರೀಯ ಕಂಪನಿಗಳಿಂದ ಏನಾಗ್ತಾ ಇದೆ, ಕೃಷಿ ವರ್ಗಕ್ಕೆ ಬಹಳ ತೊಂದರೆಯಾಗುತ್ತಿರುವಂಥದ್ದನ್ನು ಕಾಣ್ತೀವಿ. ಯಾಕಂತಂದರೆ ಈ ಬಹುರಾಷ್ಟ್ರೀಯ ಕಂಪನಿಗಳು ರೈತರಿಗೆ ಸಬ್ಸಿಡಿಯನ್ನು ಅಂದರೆ ಸಹಾಯಧನವನ್ನು ನೀಡಲಿಕ್ಕೆ ವಿರೋಧವನ್ನು ಮಾಡ್ತಾರೆ. ಇದು ರೈತಾಪಿ ವರ್ಗಕ್ಕೆ ಬಹಳ ಕಷ್ಟವಾಗ್ತದೆ ಮುಂದಿನ ದಿನಗಳಲ್ಲಿ. ಹಾಗೆಯೇ ಈ MNC ಕಂಪನಿಗಳು ಯಾವಾಗ ಬಂದೋ ಅವುಗಳು ಪರಿಚಯಿಸುವಂಥ ಜೈವಿಕ ಆಧಾರ ತಳಿಗಳು ಕೂಡ ಅವುಗಳನ್ನು ಕೊಂಡುಕೊಳ್ಳುವುದು ರೈತರಿಗೆ ಕಷ್ಟವಾಗ್ತದೆ. ಹಾಗೆಯೇ ಈ MNC ಕಂಪನಿಗಳು ಬಂದ ನಂತರ ಏನು ಆಧುನಿಕ ವ್ಯವಸಾಯ ಸಲಕರಣೆಗಳನ್ನು ನಾವು ಬಳಸ್ತೇವೆ, ಆ ಬಳಸೋದ್ರಿಂದ ಸಣ್ಣ ಸಣ್ಣ ರೈತರು ನಿರುದ್ಯೋಗಿಗಳಾಗ್ತಾ ಇದ್ದಾರೆ. ಆ ನಿರುದ್ಯೋಗದಿಂದ ಬಡತನ ಜಾಸ್ತಿ ಆಗ್ತಾ ಇದೆ. ಬಡತನದಿಂದ ಅವರು ಸಾಲವನ್ನು ಮಾಡ್ತಾರೆ. ಸಾಲವನ್ನು ತೀರಿಸಲಾಗದೆ ಅವರು ಆತ್ಮಹತ್ಯೆ ಹಾದಿಯನ್ನು ಕೂಡ ಹಿಡಿತಾ ಇದ್ದಾರೆ. ಹೀಗೆ ರೈತಾಪಿ ವರ್ಗಕ್ಕೂ ಕೂಡ ಈ ಜಾಗತೀಕರಣ ಬಹಳ ತೊಂದರೆಯುಂಟು ಮಾಡುತ್ತದೆ. ಇನ್ನು ಕೊನೆಯದಾಗಿ ನಾವು ಹೇಳೋದಾದರೆ ಸ್ಥಳೀಯ ಕೈಗಾರಿಕೆಗಳ ಅವನತಿ. ಯಾವಾಗ ಈ ಜಾಗತೀಕರಣದ ಒಂದು ವ್ಯವಸ್ಥೆಯೊಳಗೆ ಬಹುರಾಷ್ಟ್ರೀಯ ಕಂಪನಿಗಳು ಒಂದು ರಾಷ್ಟ್ರದ ಆರ್ಥಿಕ ವ್ಯವಸ್ಥೆಗೆ ಲಗ್ಗೆ ಇಡ್ತವೋ ಆವಾಗ ಆ ರಾಷ್ಟ್ರದಲ್ಲಿದ್ದಂಥ ದೇಶೀಯ ಕೈಗಾರಿಕೆಗಳು, ಸಣ್ಣ ಪುಟ್ಟ ಕೈಗಾರಿಕೆಗಳು ಅವನತಿಯ ಹಾದಿಯನ್ನು ಹಿಡಿದಿವೆ ಎಂಬತಕ್ಕಂಥದ್ದು. ಯಾಕೆಂತಂದರೆ ಬಹುರಾಷ್ಟ್ರೀಯ ಕಂಪನಿಗಳ ವಿರುದ್ಧ ಸ್ಪರ್ಧೆಯನ್ನು ಮಾಡಲಿಕ್ಕೆ ಈ ಸ್ಥಳೀಯ ಕೈಗಾರಿಕೆಗಳಿಗೆ ಸಾಧ್ಯವಿಲ್ಲ. ಏಕೆಂತಂದರೆ ಬಹುರಾಷ್ಟ್ರೀಯ ಕಂಪನಿಗಳು ಬೃಹತ್ ಬಂಡವಾಳವನ್ನು ಹೂಡ್ತವೆ. ಹಾಗೆ ವೈಜ್ಞಾನಿಕ ತಂತ್ರಜ್ಞಾನಗಳನ್ನು ಬೆಳೆಸ್ಕೊಳ್ತವೆ. ಆ ಮುಖಾಂತರ ವಸ್ತುಗಳನ್ನು ತಯಾರು ಮಾಡಿ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡ್ತವೆ. ಇದು ದೇಶೀಯ ಕೈಗಾರಿಕೆಗಳಿಗೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಅವುಗಳ ವಿರುದ್ಧ ಹೋರಾಡಲು ಸಾಧ್ಯವಾಗದೆ ಅವು ತಮ್ಮ ಅವನತಿ ಹಾದಿಯನ್ನು ಕಾಣ್ತವೆ ಅನ್ನತಕ್ಕಂಥದ್ದು. ಹೀಗೆ ಈ ಜಾಗತೀಕರಣದ ರಾಜಕೀಯ ಪರಿಣಾಮಗಳನ್ನು ನಾವು ಕಾಣ್ಬೋದು. ಅದಲ್ಲದೆ ರಾಜಕೀಯ ಅಸ್ಥಿರತೆ, ಸಮೂಹ ಮಾಧ್ಯಮಗಳ ಮೇಲೆ ನಿಯಂತ್ರಣ, ಈ ಅಂಶಗಳ ಆಧಾರದ ಮೇಲೂ ಕೂಡ ನಾವು ಜಾಗತೀಕರಣದ ರಾಜಕೀಯ ಪರಿಣಾಮವನ್ನು ನಾವು ನೋಡಬಹುದು. ಒಟ್ಟಾರೆ ಜಾಗತೀಕರಣದಿಂದ ಒಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿ ಎಷ್ಟು ಸಾಧ್ಯವೋ, ಎಷ್ಟು ಸತ್ಯವೋ ಹಾಗೆ ರಾಜಕೀಯ ಪರಿಣಾಮಗಳು ಕೂಡ ಅಷ್ಟೇ ಇದೆ. ಇನ್ನು ನಾವು ಕೊನೆಯದಾಗಿ ನೋಡೋದಾದ ವಿದ್ಯಾರ್ಥಿಗಳೇ, ಇಷ್ಟೆಲ್ಲವನ್ನು ನಾವು ಒಂದು 20-25 ನಿಮಿಷ ನಾವು ಓದಿದಾಗ 2 ನಿಮಿಷದ ಕ್ಲಾಸನ್ನು ಮಾಡಿದ್ರೆ ನಾನು ಪುನರ್ಮನನವನ್ನು ಮಾಡ್ಕೊಳ್ಬೇಕಾಗುತ್ತೆ. LPG ಎಂದರೇನು ಒಂದು ಅಂಕದ ಪ್ರಶ್ನೆ. MNC ಅನ್ನು ವಿಸ್ತರಿಸಿ ಅಂದರೆ ಅವೆರಡನ್ನು ವಿಸ್ತರಿಸಿ. LPG ಅನ್ನು ವಿಸ್ತರಿಸಿ, MNC ಅನ್ನು ವಿಸ್ತರಿಸಿ, ಒಂದು ಅಂಕದ ಪ್ರಶ್ನೆ. 2 ಅಂಕದ ಪ್ರಶ್ನೆಗಳು ಜಾಗತೀಕರಣ ಎಂದರೇನು, ಹಾಗೆ ಯಾವುದಾದರೂ 2 MNC ಕಂಪನಿಗಳನ್ನು ಹೆಸರಿಸಿ. ಇನ್ನು 5 ಅಂಕದ ಪ್ರಶ್ನೆಗಳು ಜಾಗತೀಕರಣದ ಪ್ರಾಮುಖ್ಯತೆಯನ್ನು ವಿವರಿಸಿ, ಮತ್ತೊಂದು ಜಾಗತೀಕರಣದ ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಇನ್ನು 10 ಅಂಕದ ಪ್ರಶ್ನೆಯನ್ನು ಕೇಳಿದ್ರೆ ಈ ವಿಷಯದ ಮೇಲೆ ಜಾಗತೀಕರಣದ ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ ಅಂತೇಳಿ ಕೇಳಬಹುದು ವಿದ್ಯಾರ್ಥಿಗಳು. ಧನ್ಯವಾದಗಳು. Friends, let us move on. One more important segment of this chapter, that is globalization. Now, we already understand globalization and privatization. Finally, we have to look towards the, what have I told you, one more important segment, that is globalization. In this segment, dear students, you are going to understand what is globalization. When you come across globalization, privatization, yes, with these things, the important thing is the globalization. In the contemporary political trends, globalization has
its own importance in the world, not only in India. Dear students, in this study, you are going to understand the introduction of the globalization, the meaning and definitions towards the globalization, what is the importance of globalization in our nation and world level. We are also coming to analyze what are the political implications how will take place because of globalization in this world. Dear students, we are going to understand one by one. I would like to say one thing. You must understand the globalization in easy way. You will be going to face the question, what is globalization? Yes, very simple. The economy of India had undergone significant policy shifts in the beginning of 1990s. It is the common thing which is generally known to the world. The students, this new model of economic reforms is commonly known as LPG. Yes, its expansion form is liberalization, privatization, and globalization. This model is very eminent known thing to the world economy. Yes, when you come across the chain of reforms that took place with regard to business, manufacturing, and financial industries targeted at strengthening the economy of country to a more proficient level. Here, you must be understand this model has been imposed to strengthen the economy of a country. The same thing has been happened in India also. You must be keep it in mind. These economic reforms and influence the overall economic growth of the country in a significant manner. There is no doubt about it. This model, which comprising of what we call liberalization, globalization, and privatization, it became a what we call significant manner in every country of the world, including India. Dear students, here you are going to understand the importance of what we call the LPG in this chapter. Now, we have to move towards what is the meaning and definitions of what we call globalization in particular. When I come across the answer towards the question, what is globalization? Yes, globalization is the process of integrating the economy of the country with world economy. Yes, globalization what supports a country's economy to move with the international economy. I mean the economy of other nations in the world. It is the simple thing. It is a movement towards greater interaction, integration, and interdependence among people and organization across borders. Yes, the globalization moved a nation across the border, beyond its own border, to have its own companion with what we call neighboring countries and other world countries. Yes, the strongest manifestation of globalization has been the increasing economic integration among countries in trade and investment. Dear students, here you are going to understand two important words, that is trade and investment among the countries of the world. What International Monetary Fund opines, you have to keep it in mind. The growing economy, interdependent countries worldwide through increasing volume and
variety of cross-border transaction in goods and services. Yes, the theme of what we call globalization is goods and services around the world. Yes, here what we international capital cash flows and through the more rapid and widespread diffusion of technology. With the support of technology, globalization captured the world economy. It is the simple thing according to opinion of International Monetary Fund, dear students. Here, an important attribute of globalization is, what is it? You must be keep it in mind. What is the important attribute of the globalization is the increasing degree of openness. Yes. It aimed increasing degree of openness, yes, which has three dimensions. That is, which are those three dimensions? Yes, international trade, one, international investment, and international finance. Dear students, you must be kept in mind. A core objectives of the globalization is international trade, international investment, and international finance. Yes, what it says, these things came to what we call expand beyond the border of a single nation. It is the world scenario. It involves creation of network and activities transcending economic, social, and geographical boundaries. What I have told you in the last discussion, it has been moved beyond the geographical boundaries, social boundaries, economic boundaries of a nation. You must be kept in mind. It is the beauty of what we call the globalization. Dear students, we are already came to know what is the meaning of what we call globalization. We are also have opinion with the what we call International Monetary Fund. Now we have to move towards what are the importance, what is the importance of globalization. Dear students, you will be having a question regarding, yes, they may ask, right, the importance of globalization. You must be keep it in mind what points I am going to explain here. Yes, you are reading in this slide the importance of globalization. It creates the first importance is it has been created a global village. Dear students, you must be keep it in mind. The aim of globalization is create and construct a global village. What do you mean the global village? You can compare your own village because we are all living in rural India. Rural India is comprising of a village, a bunch of villages. In a village, everything will be known to you because being a person of village, you will be known to everything. You will be aware what is going on in your village within its own boundary. In the same way, you can capture the awareness whole world. That's why we are going to say today, because of introduction of the globalization policy, each and every person of this nation and world will have global village awareness. Yes, the whole world is as like as a simple village. It is its importance. Dear students, the concept of global village mainly brings feeling of oneness among the citizens of the world. Yes, a person will become the citizen of the world, not only pertain to his nation. Yes, contacts are made easily accessible through technology and communication. In the global village, dear students, you can touch any nation with the support of technology and communication with your fingertip. Yes, that's why we are going to say it is a global village. It is importance. Yes,
Next is emerging global competition. Yes, competition is not only with our country, it is with the countries of the world. That's why we are going to say emerging global competition. Our nation can be compete with any nation of the world because of this policy. Global competition is emerging as a result, growing skill and techniques. The world is looking for better opportunities, performance at a competitive race. Yes, here the world is always looking for better opportunities at the world level because of globalization. Next, the transformation of technology. Globalization has been put forward its own step for the transformation of technology among the nations at the world level. Yes, through this technology, improvements are made all over the world, not only in particular nation. As a result, all countries can reap the benefits of improved technology by enhancement in income and increasing jobs. Yes, it's one more importance is with the transformation of technology, it has been increased the jobs at the world level. Next, mobility of labor force. Once upon a time, labor force was meant for only a particular country. Because of the introduction of the globalization policy, it has been took its own shape, mobility of labor force at the world level. What is it? It allows free movement of people in search of jobs or getting education at global level. Hence, mobility is made simple and easy. It is very easy. You can go and possess your own education anywhere in the world. For example, you can go and possess your education in American nation, England, any what we call European countries or African countries, anywhere. Understand? That's why we are going to say it forced us for the mobility of labor force. Next is utilization of human resources. Yes. Due to introduction of globalization, the wastage of human resource has been stopped. It is one more importance. How? Let us see. Revolution in communication and technology paved the way for the optimum utilization of human resources. Hence, excessive population is no more a curse. Yes? Because of globalization, we do not consider, though we are highly populated country in the world, second highly populated country in the world, we do not consider it is curse, it is our opportunity. Why? We can use this human resource anywhere in the world, not only in our nation. That's why it is one more importance. Because of globalization, the manpower became the what we call very important thing for the development of the any nation's economy because of the globalization. Dear students, here we have to understand. Till now, we discussed regarding its introduction, its meaning with its own definition. We also discussed what are the importance of globalization. Now we have to move towards being students of political science. We have to analyze what are the political implications have been took place the country like India. Let us discuss. See, we can say any important thing because of the imposition of the LPG, but it has been affect us a lot in the way of political implications. Which are those? Let us see. Yes, it affects the sovereignty. Dear students, you must be kept in mind. Our nation's sovereignty is first. We must be abide by to protect our national sovereignty. It is our fundamental duty also. That's why it became an important political implication. It affects our sovereignty. How? As a result of globalization, in the field of economy, trade
transport, etc., the sovereign countries are bound by decision of strong countries. Yes, here, what is the important implication? The strong countries are going to impose their demands on the developing countries like us. That's why I am going to say it affects somewhere our sovereignty. It is the main implication. Next is cultural invasion. Every country will have its own culture. It should not be degenerated. But here, cultural invasion will be take place. It is one more important political implication. Culture is a complex whole and exclusive to each country. The influence of globalization is in the name of culture exchange not only invades but degenerates the youth who are the architects of the future. Youth community is the architects of the future. They should not be degenerated with the imposition of culture which has been created by some other nation. Our culture is great. We must be kept in mind. That's why it became one more implication. Enjoyment of lifestyle. Yes, dear students, you must be keep it in mind. We are going away from our traditional food style, traditional life because of globalization. We are going to make copy with what we call what the other nations style is going to following us. Yes, we are going to following it. It is a very dangerous thing. That's why we are going to say we are going to enslave our lifestyle. It is not good to the country like India. Globalization has largely affected the younger generation. What have I told you? Food habits, general behavior, mutual relationships, respect to the elders, human values, and utility. Untimely, the whole generation has become slave in the clutches of the globalization. You must be keep it in mind. One more implication is elimination of subsidies. Dear students, country like India in the world moving with what we call importance of the supporting of the subsidies. Subsidies are going to make or create or aim good life like farmers, laborers, and what we call the persons who are indulged in the what we call industries. These things we must be kept in mind. Elimination of subsidies is very dangerous to the country like India. But due to globalization, the major impact of globalization is the curtailment of subsidies. This curtailment, what we call, affects a lot our farmer community. All sectors, including what I have told you, agriculture, in this manner, the worst hit are the peasants. What I have told you, India is brim with farmers, peasants, who are the backbone of the country. That's why I am going to say elimination of subsidy, it is dangerous thing due to globalization. Political instability, yes, it is must to country like us because ours is a democratic country. We must go with stability. But the globalization will bring instability in our system. The impact of globalization mainly is economic depression, boom or even recession which directly affects the political stability of country, hence development comes standstill. Dear students, finally we are going to say the globalization affects a lot at the conclusion. It is bring any reformations, but it will going to affect us a lot because we are still developing country. Thank you.